ಇವತ್ತು ಹಲಸಂದಿ ಕಾಳಿನ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಹೆಲ್ತಿಗೆ ಭಾಳ ಚಲೋ, ಹಾಗಾಗಿ ನಾನು ಇವತ್ತಿನ ತೊಗೊಂಡೀನಿ. ಇದರಲ್ಲಿ ಭಾಳ ಅಂದ್ರೆ ಭಾಳ ವಿಟಮಿನ್ಸು, ಕ್ಯಾಲ್ಶಿಯಮು, ಪ್ರೋಟೀನ್ಸು, ಐರನು ಎಲ್ಲನೂ ಇದೆ. ಹೆಲ್ತಿಗೂ ಭಾಳ ಚಲೋ, ಹಾರ್ಟಿಗೆ ಭಾಳ ಚಲೋ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೀನಿ. ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಪ್ಯಾಕ್ಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್ ಐತಿ ಇದು. ಸೊ ಹಾಗಾಗಿ ಇದು ತೊಗೊಂಡಿನಿ. ಬರ್ರಿ ಈಗ ಇದನ್ನು ಒಂದು 4 ವಿಸಿಲ್ ಹೊಡ್ಸ್ಕೊಂಬರೋಣಂತ. ಲಘುನ ಸಣ್ಣ ಕುದಿತಾವ್ರಿ, ಹಾಗೇನಿಲ್ಲ. ಇದು ಕುಕ್ಕರ್ಗೆ ಇಟ್ಟು ಈಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಂದ್ಬಿಡೋಣಂತ. ಮೊದಲಿಗೆ ನಾನು ಹಲಸಂದಿ ಕಾಳು ತೊಗೊಂಡಿನಿ, ಉಳ್ಳಾಗಡ್ಡಿ, ಕಸಿ ಖಾರ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಎಣ್ಣೆ, ಹುಣಸೆ ಹಣ್ಣು, ಖಾರ, ಜೀರಿಗೆ, ಸಾಸಿವೆ ಮತ್ತು ಅರ್ಶಿಣ ಪುಡಿ ತೊಗೊಂಡಿನಿ. ಒಗ್ಗರಣೆಗೆ ಬೆಲ್ಲ ತೊಗೊಂಡಿನಿ. ಈಗ ಒಗ್ಗರಣೆ ಹಾಕೊಳ್ಳೋಣಂತ. ಮೊದಲಿಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಏನು ಮಾಡೀನಪ್ಪ ಅಂತಂದ್ರೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ ರೀ. ಎಣ್ಣೆ ಒಂದು ಸ್ವಲ್ಪ ಕಾದ ಕೂಡಲೇ ನಾನು ಇಲ್ಲಿ ಏನು ಮಾಡ್ತೀನಿ, ಸಾಸಿವೆ ಹಾಕೋತೀನಿ ರೀ. ಸಾಸಿವೆ ಒಂದು ಚೂರು ಚಟಪಟ ಅನ್ನಲಿ ಅಂದ ಕೂಡಲೇ ಈಗ ಜೀರಿಗೆ ಹಾಕೊಳ್ಳೋಣಂತ. ಜೀರಿಗೆ ಹಾಕ್ಕೊಂಡು ಒಂದು 2 ಕಡ್ಡಿ ಅಷ್ಟು ಕರಿಬೇವು ಹಸಳು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು ಚೂರು ಫ್ರೈ ಆಗಲಿ ರೀ. ಕರಿಬೇವು ಕಂಪಂಗೆ ವಾಸ ಬಂದ ಕೂಡಲೇ ನಾವು ಇಲ್ಲಿ ಏನು ಮಾಡೋಣ ಅಂತಂದ್ರೆ ಹಿಂಗೆ ಹಾಕ್ಕೊಳಕತ್ತೀನಿ. ಈಗ ಹಿಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಈಗ ಬೆಳ್ಳುಳ್ಳಿ ಹಸಳು ಒಂದು 8ರಿಂದ 10 ತೊಗೊಂಡಿನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋನು. ಒಂದು ಸ್ವಲ್ಪ ಕಂಪಾದ ಕೂಡಲೇ ಇಲ್ಲಿ ಏನು ಮಾಡ್ತೀನಿ, ನಾನು ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡಿನಿ. ನಾನು ಇಲ್ಲಿ ಉಳ್ಳಾಗಡ್ಡಿ ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ, ದೊಡ್ಡ ಸೈಜ್ ತೊಗೊಂಡಿನಿ. ಅದನ್ನು ಏನು ಮಾಡಿನಪ್ಪ ಅಂದ್ರೆ ಸಣ್ಣಗೆ ಹೆಚ್ಕೊಂಡಿನಿ ರೀ. ನೋಡ್ಕೊಂಡು ಹೆಚ್ಕೊರಿ. ಈಗೇನು ಮಾಡೋಣ, ಇದೆಲ್ಲ ಕೂಡಿ ಚೆಂದಾಗ ಈಗ ಸದ್ಯ ಫ್ರೈ ಆಗಲಿ ರೀ. ಫ್ರೈ ಆಗೋಕೆ ಒಂದು 2 ನಿಮಿಷ ಟೈಮ್ ಕೊಡ್ರಿ, ಫ್ರೈ ಆಗ್ತೈತಿ. ಫ್ರೈ ಆದ ಕೂಡಲೇ ಇಲ್ಲಿ ಏನು ಮಾಡೋಣ ಅಂತಂದ್ರೆ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ. ನಾನು ಈ ಸದ್ಯ ಅರ್ಶಿಣ ಪುಡಿ ಹಾಕ್ಕೊಂಡು ಇನ್ನೊಮ್ಮೆ ಕೈ ಆಡಿಸ್ಕೊಳ್ಳೋಣಂತ. ಚೆಂದಾಗ ನೀಟಾಗಿ ಕೈ ಆಡಿಸ್ಕೊಳ್ಳೋಣಂತ. ಸ್ವಲ್ಪ ಕೆಂಪಾದ್ರೆ ಸಾಕು. ಉಳ್ಳಾಗಡ್ಡಿ ತೀರಾ ಏನು ಅಷ್ಟೊಂದು ಫ್ರೈ ಆಗೋದೇನು ಬೇಕಿಲ್ಲ, ಸ್ವಲ್ಪ ಕೆಂಪಾದ್ರೆ ಸಾಕು. ಹಿಂಗೆ ಬಡಿಸ್ರಿ, ಕೈ ಬಿಡಬೇಡ್ರಿ, ಬಡಿಸ್ಕೊತಾಯಿರಿ. ಈಗೇನು ಮಾಡೀನಿ, ಮೇನ್ ನಮ್ಮದು ಫೇವ್ರೇಟ್ ಇಂಗ್ರೀಡಿಯೆಂಟ್ ಏನೈತಲ್ಲ, ಹಸಿ ಖಾರ ಹಾಕ್ಕೊಳಕತ್ತೀನಿ. ಹಸಿ ಖಾರ ರೆಸಿಪಿ ಬೇಕಾತಂದ್ರೆ ನಂದು ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಲಿಂಕ್ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊರಿ. ಈಗ ಹಸಿ ಖಾರ ಹಾಕ್ಕೊಂಡು ನಾನು ಇಲ್ಲಿ ಏನು ಮಾಡ್ತೀನಿ, ಚೆಂದಂಗ ಕೈ ಆಡಿಸ್ಕೊಳಕತ್ತೀನಿ. ಕೈ ಆಡಿಸ್ಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಮ್ಮೆ ಕೈ ಆಡಿಸ್ಕೊಳ್ಳೋಣಂತ. ನಂದೆಲ್ಲ ರೆಸಿಪೀಸು ನೀವು ಡಿಸ್ಕ್ರಿಪ್ಷನ್ ಒಳಗೆ ನೋಡ್ಬೋದು. ನಂದು ರೆಸಿಪೀಸ್ನ ನಾನು ರೀಸೆಂಟ್ ಲಿಂಕ್ಗಳನ್ನೆಲ್ಲ ನಾನು ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಈಗ ಇದು ಫ್ರೈ ಆಗೈತೆ ರೀ. ಈಗ ಫ್ರೈ ಆದ ಕೂಡಲೇ ಏನು ಮಾಡೋದು, ಹುಣ್ಸೆಹಣ್ಣಿನ ರಸ ಹಾಕ್ಕೊಳಕತ್ತೀನಿ. ಇಲ್ಲಿ ಟೊಮ್ಯಾಟೊ ಹಾಕ್ಕೊಂಡಿಲ್ಲ, ಸೊ ಹಾಗಾಗಿ ಏನು ಮಾಡಕತ್ತೀನಿ, ನಾನು ಸ್ವಲ್ಪ ಭಾಳ ಹುಣ್ಸೆಹಣ್ಣು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಹಿಂಗೆ ಕುದ್ದಂಗೆ ಆದ ಕೂಡಲೇ ಏನು ಮಾಡೋಣ ಅಂತಂದರೆ ಇಲ್ಲಿ ಬೆಲ್ಲ ಸೇರಿಸ್ಕೊಳಕತ್ತೀನಿ ರೀ. ನಾನು 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ನೀಟಾಗಿ ಕೈ ಆಡಿಸಿ ಒಂದು ಸ್ವಲ್ಪ 1-2 ಸೆಕೆಂಡ್ ಇದು ಸ್ವಲ್ಪ ಕುದಿ ಬರಲಿ. ಹುಳಿ ಬೆಲ್ಲ ಎಲ್ಲ ಕುದ್ರೇ ಭಾಳ ಚಲೋ ಅನಿಸ್ತೈತೆ ರೀ. ಯಾವುದೂ ಪಲ್ಯ ತೊಗೋರಿ, ಸ್ವಲ್ಪ ಕುದ್ರೇ ಚಲೋ ರೀ. ಈಗ ಕುದಿಯಾಕತ್ತೈತಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಾ ಇಲ್ಲಿ ಉಪ್ಪು ಹಾಕೊಂಡು ನೋಡಿರಿ. ಈಗ ಪರಿ ಕುದಿಬೇಕು ರೀ. ಈ ಪರಿ ಕುತ್ತಂದ್ರೆ ಅದು ಆಗೈತೆ ಅಂತ ಲೆಕ್ಕ ರೀ. ಈಗೇನು ಮಾಡೋನು, ಖಾರ ಸೇರಿಸ್ಕೊಳ್ಳೋನು. ನೀವು ಇಲ್ಲಿ ಸಾಂಬಾರು ಪುಡಿ ಆಪ್ಷನ್ ರೀ. ಸಾಂಬಾರು ಪುಡಿಯಾರ ಹಾಕೋಬೋದು, ಖಾರದ ಪುಡಿಯಾರ ಹಾಕೋಬೋದು. ಇದಕ್ಕೆ ಯಾವುದೂ ಏನೂ ಮಸಾಲ ಬೇಡ್ರಿ. ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಭಾಳ ಉಳ್ಳಾಗಡ್ಡಿ ಅದು ಚೆಂದಂಗೆ ಫ್ರೈ ಆಯ್ತು ಅಂದ್ರೆ ರುಚಿ ಭಾಳ ರೀ ಪಲ್ಯ. ಇದಕ್ಕೆ ಬರೀ ಖಾರ ಭಾಳ ಲೆಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಪಲ್ಯ ಭಾಳ ಚಲೋ ಕೊಡ್ತೈತಿ, ಟೇಸ್ಟ್ ಕೊಡ್ತೈತಿ. ಈಗ ಎಲ್ಲ ಖಾರ ಅದು ಹಾಕ್ಕೊಂಡಿದ್ದ ಕೂಡಲೇ ನಾನು ಇಲ್ಲೇನು ಮಾಡಿದೆ ನೋಡಿದ್ರಲ್ಲ, ಕುದ್ದಿದ್ದು ಕಾಳೇನೈತಲ್ಲ, ನಾನು ಇದಕ್ಕೆ ಹಾಕ್ಕೊಂಡು ಕೈ ಆಡಿಸ್ಕೊಳಕತ್ತೀನಿ ರೀ. ಸ್ವಲ್ಪ ಚೆಂದಂಗೆ ನೀಟಾಗಿ ಒಂದು 2 ಸೆಕೆಂಡ್ ಕೈ ಆಡಿಸ್ಕೊಳ್ಳೋಣ ರೀ. ಹಾಕ್ಕೊಂಡು ಒಂದು 2 ನಿಮಿಷ ಏನು ಮಾಡೋಣಪ್ಪ ಅಂದರೆ ಮುಚ್ಚಿಟ್ಬಿಡೋಣ ರೀ. ಅಂದ್ರೆ ಕಾಳೊಳಗಡೆ ಎಲ್ಲ ಅದೇನೈತಲ್ಲ ಖಾರ, ಉಪ್ಪು, ಹುಳಿ ಎಲ್ಲ ಸೇರ್ಕೋಬೇಕು ರೀ. ಹಂಗೆ ನೀಟಾಗಿ ಇದನ್ನು ಮುಚ್ಚಿಟ್ಬಿಡೋಣಂತ. ಮುಚ್ಚಿಟ್ಟು ನೋಡ್ರಿ, ತೆಗೆದು ತೋರ್ಸಾಕತ್ತೀನಿ ನಿಮಗೆ ಎಷ್ಟು ಚೆಂದ ಆಗೈತಿ. ಅಷ್ಟೇ ಭಾಳ ಈಸಿ ರೀ ಪಲ್ಯ. ಇದು ಪಲ್ಯ ರೆಡಿ ಆಗೈತೆ ರೀ. ಈಗ ನೋಡ್ರಿ, ನಾನು ಸರ್ವ್ ಮಾಡಿ ತೋರ್ಸಾಕತ್ತೀನಿ. ಎಷ್ಟು ಚೆಂದ ಕುದ್ದವು, ಎಷ್ಟು ಚೆಂದ ಆಗೈತಿ. ಬಿಸಿ ಬಿಸಿ ಗಮ್ಮಂತ ಪಲ್ಯ ವಾಸ ಬರಾಕತ್ತೈತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ನಕ್ಕೆ ಚಾಲೂ ಮಾಡೋಣಂತ. ಈಗ ಬಿಸಿ ಬಿಸಿ ಚಪಾತಿ ಮಾಡಾಕತ್ತೀನಿ. ಬರ್ರಿ ಈಗ ಸರ್ವ್ ಮಾಡ್ಕೊಂಡು ತಿಂದೇ ಬಿಡೋಣಂತ. ಈಗ ಸರ್ವ್ ಮಾಡೇ ಬಿಡ್ತೀನಿ. ಈಗ ನೋಡ್ರಿ, ತಾಟಿಗೆ ನಾ ಇಲ್ಲಿ ತಾಟು ಹಚ್ಚಾಕತ್ತೀನಿ. ಸದ್ಯ ನೋಡ್ರಿ, ಪಲ್ಯ ಹಂಗೆ ಹುಗ ಹೊಂಟೈತೆ ರೀ. ಪಲ್ಯ ಹಾಕ್ಕೊಳ್ಳೋನು. ಪಲ್ಯ ಹಾಕ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಗಜ್ಜರಿ, ಒಂದು ಸ್ವಲ್ಪ ಸೌತೆಕಾಯಿ ಫಿಕ್ಸ್. ನಮ್ಮ ಕಡೆ ಅಂತೂ ಗಜ್ಜರಿ ಸೌತೆಕಾಯಿ ಫಿಕ್ಸ್ ಇರ್ತಾವ್ರಿ ಊಟದಾಗ. ಬೇಕೇ ನಮಗೆ. ಮೆಂತ್ಯ ಸೊಪ್ಪು ಅಷ್ಟೇ ಬೇಕೇ. ಇಲ್ಲ ಸ್ವಲ್ಪ ಮೆಂತ್ಯ ಚಟ್ನಿ ಹಚ್ಚಾಕತ್ತೀನಿ. ಮೆಂತ್ಯ ಚಟ್ನಿ ಹಚ್ಕೊಂಡು ಬಿಸಿ ಬಿಸಿ ಚಪಾತಿ ಮಾಡೀನಿ ರೀ. ಹಾಕ್ಕೊಂಡು ಇಲ್ಲ ರೊಟ್ಟಿ ಜೋಡಿನೂ ಭಾಳ ಚೆಂದ ಆಗ್ತೈತಿ, ಚಪಾತಿ ಜೋಡಿನೂ ಚಲೋ ಇರ್ತೈತಿ. ಚಪಾತಿ ಬಿಸಿ ಅದಾವೆ ನೋಡ್ರಿ, ಸುಡಾಕತ್ತಾವು. ಈಗ ಹಾಕ್ಕೊಂಡು ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬಿಡೋಣಂತ. ಇಷ್ಟಿತ್ತಂದ್ರೆ ಆರಾಮ್ ಊಟ ಅಂದ್ರೆ ಭಾರಿ ಮಸ್ತ್ ಆಗ್ತೈತಿ. ಸ್ವಲ್ಪ ಮೊಸರಟ್ಟು ರೊಟ್ಟಿ ಜೋಡಿ ತಿಂದ್ರಂದ್ರೆ ಭಾಳ ಮಸ್ತ್ ಕಾಂಬಿನೇಷನ್. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೂ ಖಂಡಿತ ಇದು ಇಷ್ಟ ಆಗ್ತೈತಿ. ನೋಡಿರಿ, ರೊಟ್ಟಿ ಪಲ್ಯ ಎಲ್ಲ ಹಚ್ಚಿ ತೋರಿಸ್ತೀನಂತ. ಈಗ ನೋಡಿರಿ, ರೊಟ್ಟಿ ಪಲ್ಯ ಎಲ್ಲ ಹಚ್ಚೀನಿ. ಬೆಸ್ಟ್ ಕಾಂಬಿನೇಷನ್ ರೊಟ್ಟಿ ಪಲ್ಯ ಕಾಳು. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.